Cancer Hospital introduces a new middle path model for affordable, world-class cancer care in Bangalore. In a healthcare landscape long defined by extremes, the newly inaugurated Aryan Radiotherapy and Oncology Center, ARC Cancer Hospital, is positioning itself as a transformative force in India's cancer care ecosystem, introducing a model that seeks to balance affordability with global clinical standards. India's cancer treatment system has historically presented patients. Dr. ದಿನೇಶ್ ಸಂಸ್ಕೃತಿ ಮತ್ತು ಚಂದ್ರು ಇವರೆಲ್ಲರೂ ಕೂಡ ಒಂದು ARC ರೇಡಿಯೋಥೆರಪಿ ಹಾಸ್ಪಿಟಲನ್ನು ಖಾಸಗಿಯಾಗಿ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆಹ್ವಾನಿತ ಬಂಧುಗಳೇ, ಇಲ್ಲಿದ್ದಿರತಕ್ಕಂಥ ಯಾವತ್ತು ನನ್ನ ಸಹೋದರ ಸಹೋದರಿಯರೇ, ಬಹುಶಃ ನನಗೆ ಹೆಚ್ಚು ಮಾತಾಡುವಷ್ಟು ಸಂದರ್ಭ ಇಲ್ಲ. ನಾನು ದೆಹಲಿಗೆ ಹೋಗೋದಕ್ಕೆ ಫ್ಲೈಟ್ ಲೇಟ್ ಆಗ್ತಾಯಿದೆ. ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ನಾನು ಮಹೇಶ್ರು ಗ್ರೇಟರ್ ಬ್ಯಾಂಗ್ಳೂರಿನ ಮೊದಲನೇ ಕಮಿಷನರ್ ಅಂದರೆ ಮಹೇಶ್ರು ಚರಿತ್ರೆಯಲ್ಲಿ ಉಳಿತಾರೆ. ಅವ್ರ ಹತ್ರ ಮಾತನಾಡ್ತಾ ಇದ್ದೇನೆ. ಈ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇನ್ನೂ ಹೆಚ್ಚು ಆಗಬೇಕಾಗುತ್ತೆ. ಖಾಸಗಿ ವಲಯದಲ್ಲಿ ಬರಬೇಕಾಗ್ತದೆ. ಆದರೆ ಖಾಸಗಿ ವಲಯದಲ್ಲಿ ಬರಬೇಕಾದಾಗ ಅವರಿಗೆ ಗಮನ ಯಾರಿರಬೇಕು ಅಂತ ಹೇಳಿದ್ರೆ ಬಡವರು ಮತ್ತು ಮಧ್ಯಮದ ವರ್ಗದ ಜನರನ್ನು ದೃಷ್ಟಿ ಇಟ್ಕೊಂಡು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವಿಬ್ಬರು ಮಾತನಾಡ್ತಾ ಇದ್ದೀವಿ. ಬಹುಶಃ ನಾನೊಬ್ಬ ಕಾನೂನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಶಂಕರ್ ಹಾಸ್ಪಿಟಲ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಎಕ್ವಿಪ್ಮೆಂಟ್ಸನ್ನ ನೋಡಿ ನಾನು ಸ್ವಯಂ ಘೋಷಣೆ ಮಾಡಿ ಬಂದೆ. 10 ಕೋಟಿ ರೂಪಾಯಿ ನಾನು ಸರ್ಕಾರದಿಂದ ಕೊಡ್ತೀವಿ, ನಿಮಗೆ ಬಡವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಪ್ರಾಮಿಸ್ ಮಾಡಿ ಬಂದು ಅದೇ ರೀತಿಯಾಗಿ 10 ಕೋಟಿ ರೂಪಾಯಿನ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಖಾಸಗಿ ವಲಯಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಹೆಲ್ತ್ ಅಂತಕ್ಕಂಥದ್ದು, ಆರೋಗ್ಯ ಅಂತಕ್ಕಂಥದ್ದು ಇವತ್ತು ಕಾಸ್ಟ್ಲಿ ಆಗಿದೆ. ಇವತ್ತು ಯಾರೂ ಕೂಡ ಸುಧಾರಿಸದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಕ್ಯಾನ್ಸರ್ ಬರ್ತಾ ಇರ್ತಕ್ಕಂಥದ್ದು, ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು. ಇವತ್ತು ಹೆಚ್ಚು ಜನಸಂಖ್ಯೆ ಇರಬೇಕಾದ್ರೆ ಹೆಚ್ಚು ಕ್ಯಾನ್ಸರ್ಗಳು ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬೇಕಾದಾಗ ಇಂಥ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಹೆಚ್ಚು ಬರಬೇಕಾಗ್ತದೆ. ಕ್ಯಾನ್ಸರ್ ಕೇರಲ್ಲಿ ನಮ್ಮ ಬೆಂಗಳೂರಲ್ಲಿ ಇರೋದು ಎರಡೇ ಥರ, ಒಂದು ಗೌರ್ಮೆಂಟು ಇಲ್ಲಾಂದರೆ ಕಾರ್ಪೊರೇಟು. ವಿ ಆರ್ ಹಿಯರ್ ಟು ಗಿವ್ ಇಟ್ ಟು ದ ಮಿಡಲ್ ಕ್ಲಾಸ್ ಆ್ಯಂಡ್ ಬಿಲೋ. ಆ್ಯಂಡ್ ಸ್ವಲ್ಪ ಟ್ರೀಟ್ಮೆಂಟು ರೇಡಿಯೋಥೆರಪಿ ನಾವು BPL ಆಯುಷ್ಮಾನ್ ಭಾರತ್ ತೊಗೊಳ್ಬೇಕು ಅಂತ ಇದ್ದೀವಿ ಮುಂದಕ್ಕೆ. ಸೊ ನಿಮ್ಮದು ದ ಹಾಸ್ಪಿಟಲ್ ಈಸ್ ಓಪನ್ ಫಾರ್ ವಿತ್ ಆಲ್ ದಿ ಟ್ರೀಟ್ಮೆಂಟ್ಸ್ ಫಾರ್ ಕ್ಯಾನ್ಸರ್ ಆ್ಯಂಡ್ ಅದರ್ ಸರ್ಜರೀಸ್ ಆಲ್ಸೋ, ಫ್ರಮ್ ಸರ್ಜರಿ ಪೇಲಿಯೇಟಿವ್ ಟು ಪೇಯ್ನ್ ರಿಲೀಫ್. ಇದನ್ನು ಈ ಸೌಲಭ್ಯನ ಉಪಯೋಗಿಸ್ಕೊಡಿ. ಥ್ಯಾಂಕ್ ಯು. ಆ್ಯಂಡ್ ಡಾಕ್ಟರ್ ದಿನೇಶ್, ಐ ಆಮ್ ಡಾಕ್ಟರ್ ಶ್ರೀಹರಿ ದಿನೇಶ್ ಆ್ಯಂಡ್ ಸಂಸ್ಕೃತಿ ಇಸ್ ಆರ್ ಟೀಮ್. ಮೊದಲನೇದಾಗಿ ಡಾಕ್ಟರ್ ಶ್ರೀಹರಿ ಹೇಳಿದಾಗೆ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೋಸ್ಕರನೇ ಮಾಡಿರೋದು. ಇಲ್ಲ ಎಲ್ಲರೂ ಕಾರ್ಪೊರೇಟ್ಗೆ ಹೋಗೋಕ್ಕಾಗಲ್ಲ, ಗೌರ್ಮೆಂಟದಲ್ಲಿ ಕಾಯೋಕ್ಕಾಗೋದಿಲ್ಲ. ಗೌರ್ಮೆಂಟ್ಗೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಕಾರ್ಪೊರೇಟ್ಗೆ ಹೋದರೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಇದನ್ನು ಎಲ್ಲರೂ ಸೇರಿ 3 ಜನ ಸೇರಿ ಮಾಡಿದ್ದೀವಿ. ಸೊ ಎಲ್ಲರೂ ನಮಗೆ ಸಹಕರಿಸಿ ಹೀಗೆ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ವಿ. ಭಾಳ ಅಭಿನಂದನೆಗಳು. ಸೊ ಹೀಗೆ ನಮ್ಮ ಕೆಲಸ, ನಮ್ಮ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಕೋರ್ಕೊಳ್ತೀವಿ. ಥ್ಯಾಂಕ್ ಯು. ಇದು ಮೇಯ್ನ್ ಕಾಸ್ಟಿಂಗು, ಆಮೇಲೆ ಎಲ್ಲ ಸೌಲಭ್ಯಗಳು, ಕ್ಯಾನ್ಸರ್ಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳು, ವೆದರ್ ಇಟ್ ಇಸ್ ಸರ್ಜರಿ ಆಗಿರ್ಬೋದು, ಕೀಮೊಥೆರಪಿ ಆಗಿರ್ಬೋದು, PET-CT ಆಗಿರ್ಬೋದು, ರೇಡಿಯೋಥೆರಪಿ ಎಲ್ಲನೂ ಇದೆ. ಈ ಎಲ್ಲ ಇರೋದು ಐದರ್ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ ಆಗಿರೋದು. ನಮ್ಮದು ಯುನೀಕ್ನೆಸ್ ಅಂದರೆ ಎರಡರ ಮಧ್ಯೆ ಬರ್ತೀವಿ. ಎರಡರ ಮಧ್ಯೆ ಬರೋದ್ರಿಂದ ನಾವು ಮಧ್ಯಮದವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮತ್ತು ಬಡವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರೋದ್ರಿಂದ ಅದೇ ಇದ್ರ ಯುನೀಕ್ನೆಸ್. ಇವತ್ತು ನಾನು ARC ಅಂತ ಹಾಸ್ಪಿಟ್ಲು ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದೀನಿ. ನನಗೆ ವಿದ್ಯಾ ಅಂತ ಒಂದು 35 ಇಯರ್ಸಿಂದ ಅವ್ರು ಚಿಕ್ಕವರಿಂದ ನನ್ನ ಸ್ನೇಹಿತರು. ಇವತ್ತು ಅವರು ಪಾರ್ಟ್ನರ್ ಆಗಿ ಇವತ್ತು ಅವ್ರ ತಮ್ಮ ಎಲ್ಲರೂ ಸೇರಿ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ, ಅಂದರೆ ಇವತ್ತೊಂದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಏನಿತ್ತು ಅದನ್ನು ಇಡೀ ಬಿಲ್ಡಿಂಗ್ ತಗೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ತುಂಬ ಲೇಟೆಸ್ಟ್ ಟ್ರೀಟ್ಮೆಂಟ್ಗಳು ಅದು ಇದು ಎಲ್ಲ, ಅಂದರೆ ನನಗೆ ಅದ್ರ ಬಗ್ಗೆ ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ಬರಲ್ಲ. ಆ ಥರ ಒಂದು ದೊಡ್ಡ ಫೆಸಿಲಿಟಿ ಇರೋ ಹಾಸ್ಪಿಟ್ಲನ್ನ ಒಂದು ಮೇಯ್ನ್ ವಿಲ್ಸನ್ ಗಾರ್ಡನಲ್ಲಿ ಮಾಡಿದ್ದಾರೆ. ಅದು ತುಂಬ ಸಂತೋಷ ಆಗುತ್ತೆ. ಆಮೇಲೆ ಡಾಕ್ಟ್ರುಗಳಂತೂ ಎಲ್ಲ ಎಕ್ಸ್ಪರ್ಟ್ಗಳನ್ನ
ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬಂದಿದ್ದೀನಿ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನು ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಹಾಸ್ಪಿಟ್ಲು ಇನ್ನೂ 2-3 ಬ್ರಾಂಚ್ ಮಾಡಲಿ ಅಂತ ಅವ್ರಿಗೆ ಆಶಿಸ್ತೀನಿ. ಧನ್ಯವಾದಗಳು.